ಸರ್ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿಮ್ಗೆ ಮೇಜರ್ ಆಗಿ ಕಾಡುವಂತ ರೋಗಗಳು ಯಾವ್ದು ಅಡಕೆ ಗಿಡಕ್ಕೆ? ಅಡಿಕೆ ಗಿಡಕ್ಕೆ ಕೊಳೆ ರೋಗ ಒಂದು ಹಿಡೇಮುಂಡಿಗೆ ರೋಗ. ಓಕೆ, ಇಡಿಮುಂಡಿಗೆ ಅಂದ್ರೆ ತಲೆ ಹಾರಿ ಹೋಗುವಂತದ್ದು. ಕೊಳೆ ಕೊಳೆ ರೋಗ ಅಂದ್ರೆ ಮರ ಚೂಪಿಗೆ ಹೋಗಿ ಮಡ್ಗಾಬಿಡುತ್ತೆ. ಓಕೆ, ಅದು ಅದೇ ಹಿಡೇಮುಂಡಿಗೆ ರೋಗ ಅಂತಾರೆ. ಕೊಳೆ ರೋಗ ಅಂದ್ರೆ 15 ವರ್ಷ ಮೇಲ್ಪಟ್ಟು 15 ವರ್ಷ ಒಳಗಿನ ಮರಗಳಿಗೆ ಕೊಳೆ ರೋಗ ಬರುತ್ತೆ. ಅಂದ್ರೆ ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಆದಾಗ, ಯೂರಿಯಾ ಪ್ರಮಾಣ ಜಾಸ್ತಿ ಆದಾಗ, ಆಮೇಲೆ ಅಮಿನೋ ಸಲ್ಫೇಟ್ ಕಮ್ಮಿ, ಜಿಂಕು ಬೋರಾನು ಹಾಕದಿದ್ದಾಗ ಕೊಳೆ ರೋಗ ಸಾಧ್ಯತೆ ಐತೆ. 1 ವರ್ಷ 2 ವರ್ಷ ಗಿಡಗಳಿಗೆ ಹಳದಿ ರೋಗ ಬರುತ್ತೆ. ಆಮೇಲೆ ಸುಳಿ ರೋಗ ಬರುತ್ತೆ. ಕೆಂಪು ಸಿಡಿ ಜಾಸ್ತಿ ಬರುತ್ತೆ. ಕೆಂಪು ಸಿಡಿ ಅಂದ್ರೆ ಗರಿ ಹಿಂಗ್ ಎಳೆದ್ರೆ ಈ ಗರಿ ಎಲ್ಲ ಕೆಂಪು, ಕೈಯಲ್ಲಿ ರಕ್ತ ಬರುತ್ತೆ. ಹೌದು, ಅದು ಕೆಂಪು ಸಿಡೆ. ನೀವು ಅಕ್ಷಯ ಸಮೃದ್ಧಿನ ಯೂಸ್ ಮಾಡಿ ಅಂತ ಹೇಳ್ತೀರಿ. ಯಾಕೆ ಅಂದ್ರೆ ಇದ್ರಲ್ಲಿ ಎಲ್ಲಾ ಪೋಷಕಾಂಶಗಳು ಒಟ್ಟಿಗೆ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ. ನಾವು ಈ ಗೊಬ್ಬರದಲ್ಲಿ ಗಾಲಿ ಚೀಲ ಗೊಬ್ಬರನ ಕೆಲವು ರೈತ ತಗೊಂಡು ತೋರಿಸಿದೀನಿ. ಇದು ನೋಡಪ್ಪ, ಈ ತರ ಇಷ್ಟು ಕಂಟೆಂಟ್ ಇಷ್ಟಿಷ್ಟು ಇದೆ, 16% ಬೋರಾನ್ ಇಷ್ಟಿದೆ, ಇಷ್ಟಿಷ್ಟು % ಇದೆ, ಗೊಬ್ಬರ ಹಾಕ್ರಿ, ನಿಮಗೆ ಒಳ್ಳೆ ಅನುಕೂಲ ರಿಸಲ್ಟ್ ಇದೆ. ನಾನು ಹಿಂಗ್ ಹಾಕಿದ್ದೀನಿ, ನನ್ನ ಪ್ಲಾಟಿಗೆ ನಾನು ಕರ್ಕೊಂಡು ಹೋಗಿ ಸರ್ ನಾನೇ ತೋರಿಸಿದೀನಿ. ನಾನು 4 ವರ್ಷದ ಒಂದು ಪ್ಲಾಟಿಗೆ ಕರ್ಕೊಂಡು ನಾನೇ ತೋರಿಸಿದೀನಿ. ಅವರೇ ಸರ್, ಆಮೇಲೆ ಹಕ್ಳದ ಮರಗಳಿಗೆ ಸರ್ ಒಂದು 200 ಮರ ಇದೆ. ಆ ಹಕ್ಳ ಮರಗಳು ತೋರಿಸಿದೆ. ಅವರೇ ಅಂದ್ರು, ಇದೆಯಾ ಮರ ಇದು, ನಿಂದು ಇತ್ಲಾಗಲ್ಲ ಬಿಡ್ರಿ, ನಿಂದು ಇತ್ತಿಗೆ ಇಲ್ಲಿಗೆಲ್ಲ ಅಷ್ಟು ಅಂತ ಅವ್ರಿಗೆ ಕನ್ಫ್ಯೂಸ್ ಮಾಡಿದ್ರು. ಆವಾಗ ಇಲ್ಲ ಕಣ, ನಮ್ದು ಇಲ್ಲಿಗೆ ಸೇರ್ಬಿಟ್ರದು,